ನಮೋ ಭಗವತಿ ವಾಸುದೇವಾಯ ನಮಃ. ಫ್ರೆಂಡ್ಸ್, ಇವತ್ತಿನ ರೆಮಿಡಿ ನೋಡಿ. ಗುರುವಾರ ದಿನ ಅಮಾವಾಸ್ಯೆ ಐತೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬರಿಲ್ಲ ಅವರು ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬಂದು 9 ಕರ್ಪೂರ 9 ಮಲ್ಲಿಗೆ ಹೂವು ಅಮಾವಾಸ್ಯೆ ದಿನ ಹಚ್ಚಿ 9 ಮಲ್ಲಿಗೆ ಹೂವು ಹಾಕಿ ತುಪ್ಪದ ದೀಪವನ್ನು ಹಚ್ಚಬೇಕು. ನೋಡಿ, ಈ ರೆಮಿಡಿ ಮಾಡಿರಿ, ನಿಮಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ. ವಿಡಿಯೋ ಲಾಸ್ಟ್ ಕೊನೆವರೆಗೂ ನೋಡಿ, ಅರ್ಥ ಆಗ್ತದೆ. ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಯಾಕಂದರೆ ಸೆಂಟ್ರಲ್ಲಿ ಹಂಗೆ ನೋಡಿ ಬಿಟ್ಬಿಟ್ರೆ ಸ್ವಲ್ಪ ಇದಾಗ್ತದೆ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಅಮಾವಾಸ್ಯೆ ದಿನ ತುಪ್ಪದ ದೀಪ, ಬೆಲ್ಲದ ಅಚ್ಚಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಿ 9 ಕರ್ಪೂರ 9 ಮಲ್ಲಿಗೆ ಹೂವು ನೋಡಿ, ಈ ಥರ ಕರ್ಪೂರವನ್ನು ತಗೊಂಡೋಗಿ 9 ಕರ್ಪೂರ ಮಲ್ಲಿಗೆ ಹೂವು 9 ಮಲ್ಲಿಗೆ ಹೂವು 9 ಕರ್ಪೂರ ತಗೊಂಡೋಗಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಈ ಥರ ನೀವು ಅಮಾವಾಸ್ಯೆನಿಂದ ಹಿಡಿದು ಅಮಾವಾಸ್ಯೆಗೆ 9 ದಿನ ಮಾಡಬೇಕು. 9 ದಿನ ಮಾಡಿದ ಮೇಲೆ ಕಂಕಣ ಭಾಗ್ಯ ನಿಮಗೆ 100% ಬರ್ತದೆ. ಲೈವಲ್ಲಿ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ. ಫಸ್ಟನೇ ದಿನ ನಾಳೆ ಯಾವ ಅಮಾವಾಸ್ಯೆ ದಿನ ಫಸ್ಟನೇ ದಿನ ಹೋದರೆ 1 ಕರ್ಪೂರ 1 ಮಲ್ಲಿಗೆ ಹೂವು. ಎರಡನೇ ದಿನ 2 ಕರ್ಪೂರ 2 ಮಲ್ಲಿಗೆ ಹೂವು. ಮೂರನೇ ದಿನ 3 ಕರ್ಪೂರ 3 ಮಲ್ಲಿಗೆ ಹೂವು. ನಾಲ್ಕನೇ ದಿನ 4 ಕರ್ಪೂರ 4 ಮಲ್ಲಿಗೆ ಹೂವು. ಆಯಿತಾ? ಈ ಥರ 9 ದಿನ ಫೈನಲ್ ಆಗಪ್ಪ. 9 ದಿನ 9 ಬರಬೇಕು. ಈ ಥರ ಮಾಡಿ, ಆಯಿತಾ? ಇಲ್ಲ ನಿಮ್ಮ ಕೈಲಿ ಹಂಗೆಲ್ಲ ಆಗಿಲ್ಲ ಅಂದರೆ 9 ಫಸ್ಟು ದಿನ ಮಾಡಂಗಿದೆ ಆ ಥರ ಮಾಡಿದ್ರೂ ಓಕೆ. 9ನೇ ದಿನ 9 ಕರ್ಪೂರ 9 ಮಲ್ಲಿಗೆ ಹೂವು. ಎರಡನೇ ದಿನ 8 ಕರ್ಪೂರ 8 ಮಲ್ಲಿಗೆ ಹೂವು. ಮೂರನೇ ದಿನ 7 ಕರ್ಪೂರ 7 ಮಲ್ಲಿಗೆ ಹೂವು. ನಾಲ್ಕನೇ ದಿನ 6 ಕರ್ಪೂರ 6 ಮಲ್ಲಿಗೆ ಹೂವು. ಲಾಸ್ಟ್ ವೆಂಡಿಂಗ್ ಒಂದೇ ಬರಬೇಕು. 9ನೇ ದಿನ ಲಾಸ್ಟ್ ವೆಂಡಿಂಗ್ 1 ಕರ್ಪೂರ 1 ಮಲ್ಲಿಗೆ ಹೂವು ಬರಬೇಕು. ಆಯಿತಾ? ಗಣೇಶನ ದೇವಸ್ಥಾನದಲ್ಲಿ 9 ದಿನ ಗಣೇಶನ ದೇವಸ್ಥಾನದಲ್ಲಿ ನಾಳೆ ಗುರುವಾರ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಗುರುವಾರ ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡಿದ್ರೆ 9 ದಿನ ಯಾವಾಗ ಕ್ಲಿಯರ್ ಆಗೋದೋ ಅಲ್ಲಿವರೆಗೂ ನೀವು ಮಾಡಿ. ಹೆಣ್ಣು ಮಕ್ಕಳಾದರೂ ಪರವಾಗಿಲ್ಲ, ಗಂಡು ಮಕ್ಕಳಾದರೂ ಪರವಾಗಿಲ್ಲ, ಕಂಕಣ ಭಾಗ್ಯ ಯಾರಿಗೆ ಕೂಡಿ ಬರಿಲ್ಲ ಅವರು ದಯವಿಟ್ಟು ಈ ರೆಮಿಡಿಯನ್ನು ಮಾಡಿಕೊಂಡ್ರೆ 100% ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತೈತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿ, ಲೈಕ್ ಕೊಡಿ. ನೋಡಿ, ನಿಮಗೇನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಓಕೆನಾ? ಓಂ ನಮೋ ಭಗವತಿ ವಾಸುದೇವಾಯ. ಓಂ ಗಂ ಗಣಪತಾಯ ನಮಃ. ಬಾಯ್ ಫ್ರೆಂಡ್ಸ್, ಮಾಡಿಕೊಡಿ. ನಿಮಗಾಗಿ ಮಾಡಿಕೊಡಿ. 1 ರೂಪಾಯಿ ಖರ್ಚಿಲ್ದಿರ ನಿಮಗಾಗಿ ನೀವು ಮಾಡಿಕೊಡಿ.